ನಾನಿವತ್ತು ಬಟನ್ ಮಶ್ರೂಮ್ ಅಲ್ಲಿ ಎ ಕ್ವಾಲಿಟಿ, ಬಿ ಕ್ವಾಲಿಟಿ, ಸಿ ಕ್ವಾಲಿಟಿ ಡಿಫ್ರೆನ್ಸ್ ತೋರಿಸ್ತೀನಿ ನಾನು ನಿಮ್ಗೆ. ಸೊ ಬನ್ನಿ ಅದನ್ನ ನೋಡೋಣ. ಸೊ ಫಸ್ಟ್ ಸಿ ಕ್ವಾಲಿಟಿ ತೋರಿಸ್ತೀನಿ. ಸೊ ನೋಡ್ಬೋದು ಇದು 2 ಇಂಚು ಇದೆ. ಸೊ 2 ಇಂಚಲ್ಲಿ ಈಚ್ ಕಡೆ ಇಲ್ಲಿ ಬ್ರೋಕನ್ ಆಗಿದೆ ಈ ತರ. ಸೊ ಇದು ನಿಮ್ಗೆ ಅರ್ಧ ರೇಟಿಗೆ ಹೋಗುತ್ತೆ. ಸೊ ನೋಡ್ಬೋದು ಇದು ಎ ಕ್ವಾಲಿಟಿ ಮಶ್ರೂಮ್ ಇದು. ಸೊ ಇದು ಬಂದು 1.25 ಇಂಚ್ ವರೆಗೂ ಇರುತ್ತೆ. ಮ್ಯಾಕ್ಸಿಮಮ್ 1.25 ಇಂದ 1.5 ಇರುತ್ತೆ. ಸೊ ಇದು ಬಂದು ಎ ಗ್ರೇಡ್ ಮಶ್ರೂಮ್. ಸೊ ನೋಡ್ಬೋದು ಬ್ಯಾಕ್ ಸೈಡ್ ಅಲ್ಲಿ ಏನು ಬ್ರೇಕ್ ಆಗಿಲ್ಲ. ಸೊ ಇನ್ನೊಂದು ಬಿ ಕ್ವಾಲಿಟಿ ಬರುತ್ತೆ, ಅದು ಇನ್ನೊಂದು ಸ್ವಲ್ಪ ದೊಡ್ಡದಿರುತ್ತೆ 1.5 ಇಂಚಿಗಿಂತ. ಸೊ ಇದು ಅಷ್ಟೇ ಎ ಕ್ವಾಲಿಟಿನೇ ಇದನ್ನು. ಸೊ ಇದು ನೆನ್ನೆ ನೈಟ್ ಹಾರ್ವೆಸ್ಟ್ ಮಾಡಿರೋದು. ಇದರಲ್ಲಿ ಬಿ ಕ್ವಾಲಿಟಿ ಇದೆ. ಸೊ ನೋಡ್ಬೋದು ಇಲ್ಲಿ ಇಷ್ಟು ದಪ್ಪ ಇದೆಯಲ್ಲ, ಇದು ಬಿ ಕ್ವಾಲಿಟಿ ಮಶ್ರೂಮ್. ಇದು ಇಷ್ಟು ದಪ್ಪ ಇದೆ. ಆಮೇಲೆ ಇದಕ್ಕಿಂತ ಒಂದ್ 3 ಅವರ್ ಲೇಟ್ ಹಾಕಿದ್ರು ಈ ತರ ಆಗ್ಬಿಡುತ್ತೆ. ಸೊ ಅವಾಗ ಸಿ ಕ್ವಾಲಿಟಿಗೆ ಬರುತ್ತೆ. ಆ ಡಿಫ್ರೆನ್ಸ್ ಗೊತ್ತಾದಾಗಿಂದ ಬರೀ ಎ ಕ್ವಾಲಿಟಿ ಕೇಳ್ತಿದೀನಿ. ಚೆನ್ನಾಗಿ ಏನಾದ್ರು ಹ್ಯಾಂಡ್ಲ್ ಮಾಡ್ಲಿಲ್ಲ ಮಶ್ರೂಮ್ ಅಂದ್ರೆ ಈ ತರ ಬ್ರೇಕ್ ಆಗುತ್ತೆ. ಸೊ ನೀವು ಬಿ ಕ್ವಾಲಿಟಿ ಕಿತ್ತಿದ್ರು ಏನಾರ ಹಂಗೆ ಹಿಂಗೆ ಎತ್ತಾಡಿದ್ರೆ ಈ ತರ ಬ್ರೇಕ್ ಹಾಕೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದನ್ನ ಹುಷಾರಾಗಿ ಕ್ಯಾರಿ ಮಾಡಬೇಕು ಮಶ್ರೂಮ್ನ. ಇವೆಲ್ಲ ನೆನ್ನೆ ನೈಟ್ ಕಿತ್ತಿರೋದು. ಸೊ ಇನ್ನೇನು ಮಾರ್ಕೆಟ್ಗೆ ಹೋಗುತ್ತೆ. ಸೊ ನಮಗೆ ಬ್ರ್ಯಾಂಡ್ ಮುಖ್ಯ, ಸೊ ದುಡ್ಡಿಗಿಂತ. ಸೊ ಎಲ್ಲ ನಾವು ಎ ಕ್ವಾಲಿಟಿನೇ ಕಿತ್ಬಿಟ್ಟು ಇವಾಗ ಮಾರಕ್ಕೆ ಶುರು ಮಾಡಿದೀವಿ. ಸೊ ಅದೊಂದು ಮಾತ್ರ ಸ್ವಲ್ಪ ಬಿ ಕ್ವಾಲಿಟಿ ಇದೆ. ಸೊ ಬಿ ಕ್ವಾಲಿಟಿ ಅಂದ್ರೆ ಏನು ಅಷ್ಟು ಮೇಜರ್ ಡಿಫ್ರೆನ್ಸ್ ಆಗಲ್ಲ ಅಂತ ಆಲ್ರೆಡಿ ಹೇಳಿದೀನಿ. ಸೊ ಆಮೇಲೆ ಎ ಕ್ವಾಲಿಟಿ ಅವ್ರಿಗೆ ಗೊತ್ತೇ ಇರಲ್ಲ, ಜಾಸ್ತಿ ದಪ್ಪ ಇದ್ರೇನೆ ಅದೇ ಕ್ವಾಲಿಟಿ ಅಂತ ಅನ್ಕೊಂತಾರೆ ಜನ. ಸೊ ಹಂಗಲ್ಲ, 1/4 ಇಂಚಿಂದ 1.5 ಇಂಚ್ ಒಳಗಡೆ ಇದ್ರೆ ಎ ಕ್ವಾಲಿಟಿ ಅದು ಅಷ್ಟೇ. ನೋಡಿ ಇಷ್ಟು ವೇಸ್ಟ್ ಬಂದಿದೆ. ಇದೆಲ್ಲ ನೆನ್ನೆ ಕಿತ್ತಿರೋದು ಬೇರ್ಗಳು. ನಾ ಪ್ಯಾಕ್ ಮಾಡಿ ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ. ಇದಿಷ್ಟು ಇವತ್ತಿನ ವಿಡಿಯೋ. ಸೊ ಇಷ್ಟ ಆಯಿತು ಅಂದರೆ ಒಂದು ಕಮೆಂಟ್ ಹೊಡೀರಿ. ಸಿಗೋಣ ಮುಂದಿನ ವಿಡಿಯೋಲಿ.